ತಂದೆ ತಾಯಿ ಮಕ್ಕಳ ಪಾಲಿಗೆ ದೇವರಿದ್ದ ಹಾಗೆ ಭಗವಂತನ ಸ್ವರೂಪ ಅಂತ ಹೇಳ್ತಾರೆ. ತಮ್ಮ ತಂದೆ ತಾಯಿನ ದೇವರ ಸಮಾನ ಅಂತ ತಿಳ್ಕೊಂಡು ಅವರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋ ಎಷ್ಟೋ ಜನ ಮಕ್ಕಳು ಕೂಡ ಇದ್ದಾರೆ. ಅದ್ರ ಮಧ್ಯೆ ತಂದೆ ತಾಯಿಯ ಬೆಲೆನೇ ಅರ್ಥ ಮಾಡ್ಕೊಳ್ದೆ ಅವರನ್ನ ತಮ್ಮ ತಲೆ ಮೇಲಿರೋ ಭಾರ ಅಂತ ತಿಳ್ಕೊಳ್ಳೋ ಮಕ್ಕಳು ಕೂಡ ಇದ್ದಾರೆ. ಇದೇ ರೀತಿಯ ಒಂದು ಪರಿಸ್ಥಿತಿ ಈ ಕುಟುಂಬದಲ್ಲೂ ಇರುತ್ತೆ. ವಿವೇಕ್, ಒಂದು ನಿಮಿಷ ಇರಪ್ಪ. ಅಪ್ಪ, ಆಫೀಸಿಗೆ ಹೊರಡೋ ಹೊತ್ತಿಗೆ ಒಂದು ನಿಮಿಷ ನಿಲ್ಲು, ನಿನ್ನ ಹತ್ರ ಮಾತಾಡಬೇಕು, ಅದು ಇದು ಅಂತ ರಾಗ ಹೇಳ್ಕೊಂಡು ಬರಬೇಡಿ ಅಂತ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಸರಿ, ಅದೇನು ಅಂತ ಬೇಗ ಹೇಳಿ. ಏನಿಲ್ಲಪ್ಪ ವಿವೇಕ್, ನಂದು ಮತ್ತು ನಿಮ್ಮ ಅಮ್ಮಂದು ಮಾತ್ರೆಗಳು ಖಾಲಿಯಾಗಿತ್ತು. ನೀನು ಆಫೀಸಿಂದ ಬರಬೇಕಿದ್ರೆ ಒಂದು ಸ್ವಲ್ಪ ತೊಗೊಂಡು ಬರ್ತೀಯಾ? ಅಲ್ಲಪ್ಪ, ನಿಮ್ಮಿಬ್ರಿಗೂ ಮಾತ್ರೆಗಳು ತಂದ್ಕೊಟ್ಟು 1 ತಿಂಗಳು ಆಗಿಲ್ವಲ್ಲ, ಅಷ್ಟು ಬೇಗ ಖಾಲಿ ಆಗೋಯ್ತಾ? ಮಾತ್ರೆ ತಗೊಳ್ಳೋ ಥರ ತಿನ್ನಿ, ಊಟದ ಥರ ತಿನ್ನಬೇಡಿ. ಇಲ್ಲಪ್ಪ, ಮಾತ್ರೆ ತಂದು 1 ತಿಂಗಳು ಮೇಲಾಗಿದೆ. ನಿನಗೆ ಮೊನ್ನೆ ತಾನೇ ತಂದ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಮಾತ್ರೆ ತಗೊಳ್ಳೇಬೇಕಲ್ವೇನೋ, ಬಿಡೋ ಹಾಗಿಲ್ಲ ಒಂದಿನೂ. ಹಾಗಾಗಿ ನಿನಗೆ ನೆನಪು ಮಾಡೋಣ ಅಂತ ಬಂದೆ. ಅದು ಏನು ಮಾತ್ರೆ ತೊಗೊಂಡ್ರೇನು, ನಿಮ್ಗಳ ಆರೋಗ್ಯದಲ್ಲಂತೂ ಬದಲಾವಣೆ ಅನ್ನೋದೇ ಇಲ್ಲ. ಇವತ್ತು ಮುಗೀತು ನಾಳೆ ಮುಗೀತು ಅನ್ನೋದೇ ಇಲ್ಲ. ಜೀವನ ಪೂರ್ತಿ ಮಾತ್ರೆ ತಿಂತಾನೇ ಇರೋದು. ಏನು ಮಾಡೋದಪ್ಪ, ಮಾತ್ರೆ ತಗೊಳ್ಳೇಬೇಕು ಅಂತ ಡಾಕ್ಟ್ರ್ ಹೇಳ್ಬಿಟ್ಟಿದಾರಲ್ಲ, ಹಾಗಾಗಿ ಬದುಕಿರೋವರೆಗೂ ಮಾತ್ರೆ ತಿನ್ನಲೇಬೇಕು. ಸರಿ ಆಯಿತು, ಸಂಜೆ ಬರಬೇಕಿದ್ರೆ ತೊಗೊಂಡು ಬರ್ತೀನಿ. ಆದರೆ ನೆನ್ಪಿಟ್ಕೊಳ್ಳಿ, ಇಂಥದ್ದು ಏನೇ ಇದ್ರೂ ಹಿಂದಿನ ದಿನನೇ ಹೇಳ್ಬಿಡಿ ನನಗೆ. ಬೆಳಗ್ಗೆ ಆಫೀಸಿಗೆ ಹೋಗೋವಾಗ ನನಗೆ ತಲೆ ತಿನ್ನಕ್ಕೆ ಬರಬೇಡಿ. ಬೆಳಗ್ಗೆನೇ ನನ್ನ ಮೂಡ್ ಆಫ್ ಆಯ್ತಂದ್ರೆ ಇಡೀ ದಿನ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಹಾಗಾಗ್ಬಿಡತ್ತೆ. ಮಂಜುನಾಥ್ ಮತ್ತೆ ಶಾರದಾ ದಂಪತಿಗಳಿಗೆ 2 ಗಂಡು ಮಕ್ಕಳು, ಇಬ್ರಿಗೂ ಮದುವೆ ಆಗಿರುತ್ತೆ. 2 ಗಂಡು ಮಕ್ಕಳಿಗೂ ತಂದೆ ತಾಯಿ ಬಗ್ಗೆ ಯಾವುದೇ ಕಾಳಜಿ ಪ್ರೀತಿ ಇರಲ್ಲ. ಅದ್ರ ಬದಲಾಗಿ ಅವರ ಸಣ್ಣ ಪುಟ್ಟ ಖರ್ಚಿಗೂ ತುಂಬಾನೇ ಮಾತಾಡ್ತಾ ಇರ್ತಾರೆ. ಬರೀ ಮಕ್ಕಳಷ್ಟೇ ಅಲ್ಲ, ಸೊಸೆ ಅಂದ್ರೂ ಕೂಡ ಅದೇ ರೀತಿ ಇರ್ತಾರೆ. ಸೀಮಾ, ಏನು ಹೇಳಿ? ಸೀಮಾ, ಇವತ್ತು ನೀನು ಮಾರ್ಕೆಟಿಗೆ ಹೋದರೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಹಾಗಲಕಾಯಿ ತೊಗೊಂಡು ಬಾಮ್ಮ. ಡಾಕ್ಟ್ರು ನಿಮ್ಮ ಮಾವನಿಗೆ ಹಾಗಲಕಾಯಿ ಪಲ್ಯ ಆಮೇಲೆ ಪಾಲಕ್ ಸೊಪ್ಪು ಅವಾಗವಾಗ ತಿಂತಾ ಇರಬೇಕು, ಒಳ್ಳೆಯದು ಅಂತ ಹೇಳಿದ್ದಾರೆ. ಹಾಗೆ ಒಂದು ಸ್ವಲ್ಪ ಸೇಬು ಹಣ್ಣು ತೊಗೊಂಡು ಬಾಮ್ಮ. ದಿನ ನನಗೂ ನಿಮ್ಮ ಮಾವಂಗೂ ಇಬ್ಬರಿಗೂ ಡಾಕ್ಟ್ರು ಒಂದೊಂದು ಸೇಬು ಹಣ್ಣು ತಿನ್ನಬೇಕು ಅಂತ ಹೇಳಿದ್ದಾರೆ. ಏನತ್ತೆ? ಹಾಗಲಕಾಯಿ, ಪಾಲಕ್ ಸೊಪ್ಪು, ಸೇಬು ಹಣ್ಣು ತರಬೇಕಾ? ಮಾರ್ಕೆಟಲ್ಲಿ ಇವುಗಳದೆಲ್ಲ ರೇಟ್ ಎಷ್ಟೆಷ್ಟಾಗಿದೆ ಅನ್ನೋದಾದ್ರೂ ಗೊತ್ತಾ ನಿಮಗೆ? ಹೌದಮ್ಮ ಸೀಮಾ, ಈಗೆಲ್ಲ ಯಾವುದು ಕಡಿಮೆ ರೇಟ್ ಇಲ್ಲ, ಎಲ್ಲ ದುಬಾರಿನೇ ಅಂತ ಗೊತ್ತು ನನಗೆ. ಆದರೆ ಏನು ಮಾಡೋದು ಹೇಳು, ಡಾಕ್ಟ್ರು ನಮ್ಮಿಬ್ರಿಗೂ ಆರೋಗ್ಯಕ್ಕೆ ಇವುಗಳನ್ನು ತಿಂದರೆ ಒಳ್ಳೆಯದು, ತಿನ್ನಬೇಕು ಅಂತ ಹೇಳಿದಾರಲ್ಲ. ಸಾಕು ಸುಮ್ಮನಿರಿ ಅತ್ತೆ, ಆ ಡಾಕ್ಟ್ರಿಗೇನು ಅದು ತಿನ್ನಿ ಇದು ತಿನ್ನಿ ಅಂತ ಹೇಳಿ ಇಷ್ಟುದ್ದ ಲಿಸ್ಟೇ ಹೇಳ್ತಾರೆ. ಆದರೆ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕು ಅಂತ ಏನೂ ಇಲ್ಲ. ಅಲ್ಲ ಅತ್ತೆ, ಬರೀ ನಿಮಗೆ ಮಾವಂಗೆ ಮೆಡಿಸಿನ್ನು ಹಣ್ಣು ಹಂಪಲು ಅಂತಲೇ ನಾವು ದುಡ್ಡು ಖರ್ಚು ಮಾಡಿದ್ರೆ ಮನೆ ನಡೆಸೋದು ಹೇಗೆ? ಮನೇಲಿ ಇನ್ನೂ ಮಿಕ್ಕಿದ್ದವರೆಲ್ಲ ಇದ್ದೀವಲ್ವಾ, ಖರ್ಚು ಎಷ್ಟಿರುತ್ತೆ ಹೇಳಿ? ನಾವು ಬರೀ ನಿಮ್ಗಳನ್ನಷ್ಟೇ ನೋಡ್ತಾ ಇರೋಕ್ಕಾಗಲ್ಲ ಅತ್ತೆ, ನಮ್ಮ ಭವಿಷ್ಯದ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಸರಿ ಆಯ್ತು ಬಿಡಮ್ಮ ಸೀಮಾ, ಬೇಡ ಏನು ತರೋದೇನು ಬೇಡ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಈಗ ನಾವೇನಾದರೂ ತರಲಿಲ್ಲ ಅಂತ ಇಟ್ಕೊಳ್ಳಿ, ಆಮೇಲೆ ನೀವು ಮಾವ ಏನಂತೀರಾ? ಎಂಥ ಮಗ ಸೊಸೆನಪ್ಪ, ಅತ್ತೆ ಮಾವನಿಗೆ ಒಂದು ಬೇಕಾಗಿರೋ ವಸ್ತುಗಳನ್ನು ತಂದ್ಕೊಡೋಕ್ಕೂ ಆಗಲ್ಲ ಅಂತ ನೀವೇ ಅಂತೀರಾ. ಹಾಗೆಲ್ಲ ಅನ್ನಿಸ್ಕೊಳ್ಳೋದ್ರಿಗಿಂತ ನಮ್ಮ ಭವಿಷ್ಯದ ಮನೆ ಹಾಳಾಯಿತು, ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಿಮಗೆ ಬೇಕಾಗಿರೋದನ್ನು ತಂದ್ಕೊಡೋದೇ ಒಳ್ಳೇದು. ಸರಿ ಬಿಡಿ, ಸಾಯಂಕಾಲ ಮಾರ್ಕೆಟಿಗೆ ಹೋಗಿ ನೀವು ಹೇಳಿರೋ ಲಿಸ್ಟನ್ನೆಲ್ಲ ತಂದ್ಕೊಡ್ತೀನಿ. ಈ ಮನೇಲಿ ಬರೀ ದೊಡ್ಡ ಮಗ ಸೊಸೆ ಮಾತ್ರ ಈ ರೀತಿ ಅಲ್ಲ, ಚಿಕ್ಕ ಮಗ ಸೊಸೆ ಕೂಡ ಇದೇ ರೀತಿಯಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಆಕಾಶ್, ಹೇಗೂ ನೀನು ಹೊರಗಡೆ ಹೋಗ್ತಿದ್ಯಲ್ಲ, ನಾನು ಒಂದು ಸ್ವಲ್ಪ ದೇವಸ್ಥಾನದವರೆಗೂ ಡ್ರಾಪ್ ಮಾಡಪ್ಪ. ಸರಿ ಬನ್ನಿ. ಹಾಗೆ ಆಕಾಶ್, ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತಲ್ಲಪ್ಪ. ಏನು ದುಡ್ಡು ನಿಮಗೆ ಯಾಕೆ? ನಿಮಗೇನಂತ ಖರ್ಚಿದೆ ಇವಾಗ? ಏನಿಲ್ಲಪ್ಪ, ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ಬೇಕಿತ್ತು, ಹಾಗೆ ಪ್ರಸಾದ ಮಾಡಿಸಿ ಭಕ್ತಾದಿಗಳಿಗೆಲ್ಲ ಹಂಚಬೇಕಾಗಿತ್ತು. ಅಪ್ಪ, ನಿಮಗಂತೂ ದುಡ್ಡಿನ ಖರ್ಚಿನ ಬಗ್ಗೆ ಯೋಚನೆನೇ ಇಲ್ಲ. ಹಿಂದೆ ಮುಂದೆ ನೋಡದೆ ದುಡ್ಡನ್ನ ಒಳ್ಳೆ ಉಡಾಯಿಸ್ತಾ ಇರ್ತೀರ. ಒಂದ್ಸಲಿ ಒಂದು ದೇವ್ರ ಪೂಜೆ ಆದರೆ ಇನ್ನೊಂದ್ಸಲ ಇನ್ನೊಂದು ದೇವ್ರ ಪೂಜೆ, ಪ್ರಸಾದ ಮಾಡಿಸ್ಬೇಕು, ಮತ್ತೊಂದ್ಸಲಿ ಮತ್ತೊಂದು ದೇವ್ರ ಪೂಜೆ. ಏನಿದೆಲ್ಲ ಏನು ಲೆಕ್ಕನೇ ಇಲ್ವಾ ಹಂಗಾದ್ರೆ ದುಡ್ಡಿನ ನಿಮಗೆ? ಹಾಗಲ್ಲಪ್ಪ, ಇದೆಲ್ಲ ಪುಣ್ಯದ ಕೆಲಸ, ಇದರಿಂದ ನಮಗೆ ಒಳ್ಳೇದಾಗುತ್ತೆ. ನನ್ನ ಮಕ್ಕಳು ಸೊಸೆ ಅಂದರು ಚೆನ್ನಾಗಿರಲಿ ಅಂತಲೇ ನಾನು ಈ ಪೂಜೆ ಎಲ್ಲ ಮಾಡಿಸೋದು. ಏನು ಬೇಕಾಗಿಲ್ಲ, ಸುಮ್ಮನೆ ದುಡ್ಡು ಖರ್ಚು ಮಾಡೋಕ್ಕೆ ಇವೆಲ್ಲ ಒಂದು ದಾರಿ ಅಷ್ಟೇ. ಇದರಿಂದೆಲ್ಲ ಸುಮ್ಮನೆ ದುಡ್ಡು ಖರ್ಚು ಬಿಟ್ಟರೆ ಬೇರೆ ಇನ್ನೇನು ಆಗಲ್ಲ. ಇಲ್ಲಪ್ಪ, ಹಾಗೆ ಹೇಳಬೇಡ ಕಣೋ, ಪೂಜೆ ಮಾಡಿಸ್ಲೇಬೇಕಪ್ಪ, ಹಾಗೆ ಹೇಳಬೇಡ್ವೋ. ನನ್ನಿಂದ ನಿಮಗೆ ಅರ್ಥ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ, ನಾನು ಎಷ್ಟೇ ಹೇಳಿದ್ರು ನಿಮಗೆ ಅರ್ಥನೂ ಆಗಲ್ಲ. ಸರಿ ಆಯಿತು, ತಗೊಳ್ಳಿ ಈ ಹಣ, ತೊಗೊಂಡು ಹೋಗಿ. ಅದೇನು ನಿಮ್ಮ ದಾನ ಧರ್ಮ ಪೂಜೆ ಪುನಸ್ಕಾರ ಇದೆಯೋ ಮಾಡಿಸ್ಕೊಳ್ಳಿ, ಹೋಗಿ. ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಚಿಕ್ಕ ಮಗ ಆಕಾಶ್ ಎಷ್ಟು ಕಂಜೂಸ್ ಆಗಿರ್ತಾನೋ, ಅವನ ಹೆಂಡತಿ ಸ್ವಾತಿ ಅವನಿಗಿಂತನೂ ಕಂಜೂಸ್ ಆಗಿರ್ತಾಳೆ. ಅರೆ ಅತ್ತೆ, ನಿಮ್ಮ ಹತ್ರ ಇಷ್ಟೊಂದು ಬಟ್ಟೆ ಇದೆಯಾ? ಇಷ್ಟೊಂದು ಬಟ್ಟೆನ ಅಂತ ಕೇಳ್ತಿದ್ಯಾ ನಮ್ಮ ಸ್ವಾತಿ? ಇಲ್ಲ ಅಷ್ಟೊಂದಿದೆ, ಇರೋದೇ ಒಂದು ಸ್ವಲ್ಪ ಬಟ್ಟೆ ಇದೆ.
ಅತ್ತೆ ನಿಮ್ಮ ವಯಸ್ಸಿಗೆ ಇವಿಷ್ಟು ಬಟ್ಟೆನೇ ಜಾಸ್ತಿ ಆಯಿತು. ಹಾಗಾಗತ್ತೆ ನೀವಿನ್ನು 1 ವರ್ಷದವರೆಗೂ ಯಾವ ಸೀರೆ ಗೀರೆ ಏನು ತಗೊಳಕ್ ಹೋಗ್ಬೇಡಿ. ಈಗ ಏನಿದೆಯಲ್ಲ ಅದೇ ಬೇಕಾದಷ್ಟಾಯ್ತು ನಿಮಗೆ. ಏನಮ್ಮ ಸ್ವಾತಿ, 1 ವರ್ಷದವರೆಗೂ ಬಟ್ಟೆನೇ ತಗೋಬಾರ್ದಾ? ಅಲ್ಲ, ನನಗೇನು ಬಟ್ಟೆ ತುಂಬ ಹುಚ್ಚಿಲ್ಲ. ಆದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಹತ್ರ ಈಗಿರೋ ಇವಿಷ್ಟು ಬಟ್ಟೆನೂ ತುಂಬ ಹಳೆ ಬಟ್ಟೆನಮ್ಮ, ತಗೊಂಡು ತುಂಬ ವರ್ಷ ಆಯಿತು. ಹೊಸ ಬಟ್ಟೆ ಅಂತ ಯಾವುದೂ ಇಲ್ವೇ ಇಲ್ಲಮ್ಮ ನನ್ನ ಹತ್ರ. ಹೊಸ ಬಟ್ಟೆ ತಗೊಂಡು ನೀವು ಏನು ಮಾಡ್ತೀರತ್ತೆ? ಈ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ದೇವ್ರ ಜಪ ಮಾಡೋದನ್ನ ಕಲೀರಿ. ಅದರಿಂದಾಗಿ ದುಡ್ಡು ಉಳಿಯತ್ತೆ, ಆಮೇಲೆ ದೇವರು ಕೂಡ ಖುಷಿ ಆಗ್ತಾನೆ. ಸರಿ ಆಯ್ತಮ್ಮ, ಹಾಗೆ ಆಗಲಿ ಬಿಡು. ಮಕ್ಕಳು ಸೊಸೆಯಂದ್ರು ಎಷ್ಟೇ ನಿಷ್ಠುರವಾಗಿ ನಡ್ಕೊಳ್ತಾ ಇದ್ರು, ಮಂಜುನಾಥ್ ಮತ್ತೆ ಶಾರದಾಗ ಮಾತ್ರ ಅವ್ರ ಮೇಲಿನ ಪ್ರೀತಿ ಕಡಿಮೆ ಆಗ್ತಾ ಇರಲ್ಲ. ಅವ್ರ ದೃಷ್ಟಿಯಲ್ಲಿ ಮಕ್ಕಳು ತಮ್ಮನ್ನ ಪ್ರೀತಿಸ್ತಾರೆ ಅನ್ನೋದೇ ಆಗಿರತ್ತೆ. ಆದರೆ ದಿನೇ ದಿನೇ ಮಕ್ಕಳು ಸೊಸೆಯಂದ್ರಿಗೆ ಮಂಜುನಾಥ್ ಮತ್ತೆ ಶಾರದಾ ಇಬ್ರು ತಮಗೆ ದೊಡ್ಡ ಭಾರ ಹೊರೆ ಅನ್ನೋ ಭಾವನೆ ಹೆಚ್ಚಾಗಿ ಇದಕ್ಕೆ ಅವರು ಒಂದು ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ. ದಿನೇ ದಿನೇ ಈ ಅಪ್ಪ ಅಮ್ಮನ ಖರ್ಚಂತೂ ಜಾಸ್ತಿನೇ ಆಗ್ತಾ ಇದೆ. ನನಗಂತೂ ದಿನ ಒಂಥರ ಕಿರಿಕಿರಿ ಅನ್ಸುತ್ತೆ. ಈಗಂತೂ ಪ್ರತಿಯೊಂದು ಎಷ್ಟು ದುಬಾರಿ ಆಗಿದೆ. ಇಂಥ ಟೈಮಲ್ಲಿ ಇಷ್ಟೆಲ್ಲ ಖರ್ಚು ನಿಭಾಯಿಸೋದು ತುಂಬ ಕಷ್ಟ ಅನ್ನಿಸ್ತಿದೆ. ಸರಿಯಾಗಿ ಹೇಳ್ದೆ ಅಣ್ಣ, ಇಷ್ಟೆಲ್ಲ ಖರ್ಚು ಬಿಡು, ಇಷ್ಟೆಲ್ಲ ಖರ್ಚು ಅವ್ರ ಕಣ್ಣೆದ್ರಿಗೆ ಕಾಣ್ತಾ ಇದ್ರು ಇವ್ರುಗಳಿಗೆ ದಾನ ಪುಣ್ಯ ಪೂಜೆ ಪುನಸ್ಕಾರ ಬೇರೆ ಮಾಡಬೇಕು, ಅದಕ್ಕೆ ಬೇರೆ ದುಡ್ಡು ಕೊಡ್ಬೇಕು ನಾವು. ನಮ್ಗಳದಾದ್ರೂ ದುಡಿಮೆ ಎಷ್ಟಿದೆ, ಇಷ್ಟೆಲ್ಲ ಖರ್ಚು ನಾವು ಹೇಗೆ ನಿಭಾಯಿಸಬೇಕು ಅಂತ ಇವ್ರು ಅರ್ಥ ಮಾಡ್ಕೊಳ್ಳೋಕೆ ತಯಾರಿಲ್ಲ. ಹೌದು, ಪ್ರತಿದಿನ ಇವರಿಗೆ ವೆರೈಟಿ ತರಕಾರಿ ಬೇಕು, ಸೊಪ್ಪು ಹಣ್ಣು ಹಂಪಲು ಎಲ್ಲ ಬೇಕು. ಬೆಳಗ್ಗೆ ಬೆಳಗ್ಗೆ ಇಷ್ಟುದ್ದ ಲಿಸ್ಟ್ ಇಟ್ಕೊಂಡು ಕೂತಿರ್ತಾರೆ. ಹೌದು, ಇವರಿಬ್ಬರದ್ದು ಖರ್ಚಂತೂ ಕಡಿಮೆ ಆಗೋ ಲಕ್ಷಣನೇ ಕಾಣ್ತಿಲ್ಲ. 3 ಹೊತ್ತು ಏನಾದರೂ ಒಂದು ಇದ್ದೇ ಇರತ್ತೆ ಇವ್ರದ್ದು. ನಾವು ಈಗಲೇ ಏನಾದರೂ ಒಂದು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ನಾವು ಬರೀ ಇವ್ರುಗಳಿಗೆ ಖರ್ಚು ಮಾಡ್ತಾ ಹೋಗೋದೇ ಆಗುತ್ತೆ ಹೊರತು ನಾವಂತೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿಮಗೆಲ್ಲ ಏನು ಅನ್ಸುತ್ತೆ? ಏನು ಮಾಡೋಣ ಅಂತೀರಾ? ನನಗನ್ಸೋ ಹಾಗೆ ಅಣ್ಣ, ಅಪ್ಪ ಅಮ್ಮ ಇಬ್ರು ನಾವು ಊರಿಗೆ ಕಳಿಸ್ಬಿಟ್ರೆ ಹೇಗೆ? ಬೇಡ ಬೇಡ ಕಣೋ ಆಕಾಶ್, ಊರಲ್ಲಿ ನಮ್ಮ ನೆಂಟರು ಇಷ್ಟರೆಲ್ಲ ಇದ್ದಾರೆ. ಅವ್ರಿಗೇನಾದರೂ ನಾವು ಅಪ್ಪ ಅಮ್ಮನ ಊರಿಗೆ ವಾಪಸ್ ಕಳಿಸಿದ್ದೀವಿ ಅಂತ ಗೊತ್ತಾದರೆ ಸರಿಗನ್ಸಲ್ಲ. ನಮ್ಮ ಬಗ್ಗೆ ಒಂಥರ ಮಾತಾಡ್ತಾರೆ. ಹೌದು ರೀ, ನೀವು ಹೇಳೋದು ಸರಿನೇ. ನಾವು ಬೇರೆ ಏನಾದರೂ ಯೋಚನೆ ಮಾಡಬೇಕು. ನಮ್ಮ ಪ್ಲ್ಯಾನ್ ಹೇಗಿರ್ಬೇಕಂದ್ರೆ, ಅತ್ತೆ ಮಾವ ಇಬ್ಬರು ಇದೇ ಸಿಟಿಲೇ ಇರಬೇಕು, ಆದರೆ ನಮ್ಮ ಜೊತೆಗೂ ಇರಬಾರ್ದು, ಹಾಗಿರಬೇಕು. ಹೌದು, ಅದಕ್ಕೆ ಹೇಳೋದು ಸರಿಯಾಗಿದೆ. ಏನು ಮಾಡೋದು? ಏನಾದರೂ ಮಾಡಲೇಬೇಕು. ಇಲ್ಲಾಂದರೆ ಇವ್ರ ಖರ್ಚು ನೋಡ್ಕೊಂಡು ನಾವಂತೂ ಬೀದಿಗೆ ಬಂದ್ಬಿಡ್ತೀವಿ ಒಂದಿನ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವ್ಯಾಕೆ ಅತ್ತೆ ಮಾವನ ಯಾವುದಾದ್ರೂ ಒಂದು ವೃದ್ಧಾಶ್ರಮಕ್ಕೆ ಕಳಿಸ್ಬಾರ್ದು? ಏನು, ವೃದ್ಧಾಶ್ರಮನ? ಹೌದು, ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಅಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮಗೆ ಯಾವಾಗ ಬೇಕೋ ಅವಾಗ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ಬೋದು. ಅದು ಸರಿ, ನಮ್ಮ ನೆಂಟರಿಷ್ಟ್ರು ಯಾರಾದರೂ ಮನೆಗೆ ಬಂದು ಅಪ್ಪ ಅಮ್ಮ ಇಲ್ಲದೆ ಇರೋದನ್ನ ನೋಡಿ ಏನಾದರೂ ಕೇಳಿದ್ರೆ ಏನು ಆನ್ಸರ್ ಕೊಡೋದು? ಆವಾಗಲೂ ಏನು ಸಮಸ್ಯೆ ಆಗಲ್ಲ ರೀ. ನೆಂಟ್ರಿಸ್ಟ್ ಯಾರಾದರೂ ಬರ್ತಾರೆ ಅಂದಾಗ ಅತ್ತೆ ಮಾವ ಇಬ್ರು ಮನೆ ಕರ್ಕೊಂಡು ಬಂದ್ಬಿಟ್ರೆ ಆಯ್ತು. ಅವ್ರು ಹೋಗ್ತಿದ್ದ ಹಾಗೆ ವಾಪಸ್ ಕರ್ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ರೆ ಆಯ್ತು. ವೃದ್ಧಾಶ್ರಮದಲ್ಲಿ ಇವ್ರ ವಯಸ್ಸಿನವರೇ ತುಂಬಾ ಜನ ಇರ್ತಾರೆ, ಹಾಗಾಗಿ ಇವರಿಗಲ್ಲಿ ಬೇಜಾರು ಆಗಲ್ಲ, ಆರಾಮಾಗಿರ್ಬೋದು. ಸ್ವಾತಿ ಹೇಳ್ತಾ ಇರೋದು ಸರಿಯಾಗಿದೆ ಅಂತ ನನಗೂ ಅನಿಸ್ತಿದೆ. ಇಲ್ಲಿ ಮನೇಲಿ ನಮಗೂ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ನಮ್ಗೆ ಇಷ್ಟನೂ ಇಲ್ಲ. ಅದೇ ಅವ್ರು ವೃದ್ಧಾಶ್ರಮದಲ್ಲಿದ್ರೆ ಅಲ್ಲಿ ಇರೋರ ಜೊತೆ ಇವರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅವ್ರಿಗೆ ಬೇಜಾರು ಆಗಲ್ಲ. ಅವಾಗವಾಗ ನಾವುಗಳು ಹೋಗಿ ಅವ್ರನ್ನ ನೋಡಿಕೊಂಡು ಏನಾದರೂ ಹಣ್ಣು ಹಂಪಲು ಕೊಟ್ಟು ಬಂದ್ರೆ ಆಯ್ತಪ್ಪ. ಇವರನ್ನ ವೃದ್ಧಾಶ್ರಮದಲ್ಲಿ ಬಿಡೋದ್ರಿಂದ ನಮ್ಮ ಖರ್ಚು ಕಡಿಮೆ ಆಗುತ್ತೆ. ಇಲ್ಲಿ ಮನೇಲಿ ಇಟ್ಕೊಂಡಾಗ ಬರೋಷ್ಟು ಖರ್ಚಂತೂ ಬರಲ್ಲ. ಏನೋ ಒಂದು ಸ್ವಲ್ಪ ದುಡ್ಡು ಕಟ್ಟಿಸ್ಕೊಳ್ತಾರೇನೋ ಅಷ್ಟೇ. ಆಮೇಲೆ ಮತ್ತೆ ನೀನು ಇರಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ಹೌದಣ್ಣ, ನನಗೂ ಯಾಕೋ ಇದೇ ಬೆಸ್ಟ್ ಐಡಿಯಾ ಅಂತ ಅನಿಸ್ತಿದೆ. ಸರಿ, ಹಾಗಾದರೆ ಎಲ್ಲರಿಗೂ ಇದೇ ಒಳ್ಳೇದು ಅಂತ ಅನಿಸ್ತಿದೆ ಅಂದಮೇಲೆ ನಾನೇ ಯಾವುದಾದ್ರೂ ಒಂದು ವೃದ್ಧಾಶ್ರಮದಲ್ಲಿ ಮಾತಾಡ್ತೀನಿ. ಅದು ಸರಿ ಅಣ್ಣ, ಅಪ್ಪ ಅಮ್ಮಂಗೆ ಏನಂತ ಹೇಳೋದು? ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು. ಮೊದಲು ಯಾವ ವೃದ್ಧಾಶ್ರಮ ಸೇರಿಸೋದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಇವರೆಲ್ಲರ ಈ ಡಿಸ್ಕಷನ್ನ ಮಂಜುನಾಥ್ ಮತ್ತೆ ಶಾರದಾ ಇಬ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಇಬ್ರಿಗೂ ಆಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದ ಹಾಗೆ, ತಾವು ನಿಂತಿರೋ ನೆಲನೇ ಕುಸ್ದು ಹೋದಾಗೆ ಫೀಲ್ ಆಗುತ್ತೆ. ತಮ್ಮ ಮಕ್ಕಳೇ ತಮ್ಮನ್ನ ಭಾರ ಅಂತ ಯೋಚನೆ ಮಾಡ್ತಾ ಇರೋವಾಗ ತಾವು ಯಾಕೆ ಅವ್ರ ಜೊತೆ ಇರಬೇಕು, ಯಾಕೆ ಅವ್ರಿಗೆ ಭಾರ ಆಗಿರಬೇಕು ಅಂತ ಡಿಸೈಡ್ ಮಾಡಿ ಒಂದು ಪತ್ರನ ಬರೆದಿಟ್ಟು ಆ ರಾತ್ರಿಯನ್ನೇ ಮನೆ ಬಿಟ್ಟು ಹೊರಟೋಗ್ತಾರೆ. ಬೆಳಗ್ಗೆ ಮಕ್ಕಳು ಸೊಸೆಯಂದ್ರು ಇಬ್ರು ಮಂಜುನಾಥ್ ಮತ್ತೆ ಶಾರದನ್ನ ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ಆಮೇಲೆ ಅವರಿಗೆ ಅವ್ರು ಬರೆದಿಟ್ಟಿರೋ ಪತ್ರ ಸಿಗುತ್ತೆ. ನೀವುಗಳೆಲ್ಲ ನಮ್ಮ ಮೇಲೆ ಏನೇ ಸಿಟ್ಟು ಮಾಡಲಿ, ಏನೇ ಮಾಡಿದ್ರೂ ನಿಮಗೆ ನಮ್ಮ ಮೇಲೆ ಸ್ವಲ್ಪನಾದರೂ ಪ್ರೀತಿ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ನಿನ್ನೆ ನೀವೆಲ್ಲರೂ ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದ್ರ ಬಗ್ಗೆ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡಾಗಲೇ ಗೊತ್ತಾಗಿದ್ದು ನೀವೆಲ್ಲರೂ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ. ನೀವುಗಳು ಯಾರು ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸೋ ಕಷ್ಟ ತಗೋಬೇಡಿ, ನಾವೇ ಹೋಗಿ ಸೇರ್ಕೋತಾ ಇದ್ದೀವಿ. ಹಾಗೆ ಇನ್ನೊಂದು ವಿಷಯ, ಊರಲ್ಲಿ ನಮ್ಮದೇನು ಒಂದು ಸ್ವಲ್ಪ ಆಸ್ತಿ ಅಂತ ಇದೆ, ಅದನ್ನು ನಾವು ಯಾವ ಆಶ್ರಮಕ್ಕೆ ಸೇರ್ತಾ ಇದ್ದೀವೋ ಆ ಆಶ್ರಮಕ್ಕೆ ಬರ್ಕೊಟ್ಟು ನಮ್ಮ ಕೊನೆಗಳ ದಿನಗಳನ್ನು ಅಲ್ಲೇ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಾವು ಯಾವ ಆಶ್ರಮದಲ್ಲಿದ್ದೀವಿ ಅಂತ ಹುಡ್ಕೋ ಪ್ರಯತ್ನ ಮಾಡಬೇಡಿ. ನೀವು ಯಾರೂ ಮಾಡೋದು ಇಲ್ಲ ಅಂತ ನಮಗೆ ಗೊತ್ತು.
ಏನೇ ಆದರೂ ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ನೀವೆಲ್ಲರೂ ಚೆನ್ನಾಗಿರಬೇಕು ಅಂತಲೇ ನಾವು ಬಯಸ್ತೀವಿ. ಹಾಗೆ ಇನ್ನೊಂದು ಮಾತು ನಾವು ನಿಮಗೆ ಹೇಳಲೇಬೇಕು. ಇವತ್ತು ನಮ್ಮ ಪರಿಸ್ಥಿತಿ, ನಮ್ಮ ನೋವು ನಿಮಗೆ ಅರ್ಥ ಆಗಲ್ಲ. ಮುಂದೊಂದು ದಿನ ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರೋ ಯೋಚನೆ ಮಾಡ್ತಾರಲ್ಲ, ಆವಾಗ ನಿಮಗೆ ಆ ನೋವೇನು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಮಂಜುನಾಥ್ ಮತ್ತೆ ಶಾಂತ ಇಬ್ರು ತಾವಾಗೆ ಹೋಗಿ ವೃದ್ಧಾಶ್ರಮನ ಸೇರ್ಕೋತಾರೆ. ಅವ್ರು ಹೇಳೋ ಹಾಗೆ ಮಕ್ಕಳು ಸೊಸೆಂದ್ರು ಅವ್ರು ಮಾಡಿರೋ ಕರ್ಮ ಎಲ್ಲೂ ಹೋಗಲ್ಲ ಅಲ್ವಾ. ಅವ್ರು ತಪ್ಪು ಮಾಡಿರೋದೇ ಆದರೆ ಅವ್ರು ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ಅವರಿಗೂ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.